ಡೆಂಗಿ ರಾಜ್ಯಾದ್ಯಂತ ವ್ಯಾಪಕವಾಗಿ ಹಬ್ತಾ ಇರೋದರ ಜೊತೆಗೆ ರಾಜಧಾನಿ ಒಂದರಲ್ಲೇನೆ 2000 ಗಡಿ ಮುಟ್ತಾ ಇದೆ ಡೆಂಗಿ ಪ್ರಕರಣಗಳು. ಹೀಗಾಗಿ ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಸಚಿವರು ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತ ಡೀಟೇಲ್ಸ್ ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಅಬ್ಬರ, ಸಚಿವರ ನೇತೃತ್ವದಲ್ಲಿ ಸಭೆ. ಡೆಂಗಿ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕಾ ಕ್ರಮಕ್ಕೆ ಸಚಿವರು ಸೂಚನೆ. ರಾಜ್ಯದಲ್ಲಿ ಡೆಂಗಿ ಅಬ್ಬರ ಜೋರಾಗಿದೆ. ಬೇಸಿಗೆಯಲ್ಲೂ ಡೆಂಗಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿ ಕಂಡುಬಂದಿದೆ. ಮಳೆಗಾಲ ಆರಂಭದಲ್ಲಿ ಆರೋಗ್ಯ ಇಲಾಖೆಗೆ ಡೆಂಗಿ ಟೆನ್ಷನ್ ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ಕಳೆದ ಜನವರಿಯಿಂದ ಜೂನ್ ಅಂತ್ಯದವರೆಗೂ ಸುಮಾರು 1902 ಪ್ರಕರಣಗಳು ದಾಖಲಾಗಿದೆ. ಜೊತೆಗೆ 27 ವರ್ಷದ ಯುವಕ ಡೆಂಗಿಗೆ ಬಲಿಯಾಗಿದ್ದಾರೆ. ಹೀಗಾಗಿ ಅಲರ್ಟ್ ಆದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಪಾಲಿಕೆ ಆಯುಕ್ತರು, ವಿವಿಧ ಇಲಾಖೆ ಪದಾಧಿಕಾರಿಗಳ ಜೊತೆಗೆ ಡೆಂಗಿ ನಿಯಂತ್ರಣದ ಕುರಿತು ಸಭೆ ನಡೆಸಿದರು. ಸಭೆಯಲ್ಲಿ ಹೆಚ್ಚುತ್ತಾ ಇರುವ ಡೆಂಗ್ಯೂವಿನ ಸ್ಥಿತಿಗತಿ ಬಗ್ಗೆ ಚರ್ಚಿಸಿದರು. ನಗರದಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಳ ಆಗ್ತಾ ಇದ್ದು, ಇದೇ ಕೇಸ್ಗಳು ಸೆಪ್ಟೆಂಬರ್ ತಿಂಗಳಿಗೆ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಗರ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಮನೆಗಳನ್ನು ಸರ್ವೆ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಎಲ್ಲೆಲ್ಲಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಕಂಡುಬರುತ್ತೆ ಅಲ್ಲಿ ಹೆಚ್ಚು ನಿಗಾ ವಹಿಸುವಂತೆ ತಿಳಿಸಲಾಗಿದೆ. ಜೊತೆಗೆ ಇದುವರೆಗೂ 6 ಸಾವುಗಳಾಗಿದ್ದು, ಸಾವಿನ ಪ್ರಮಾಣ ಇಳಿಕೆಗೆ ನಿಗಾ ವಹಿಸೋಕೆ ಸೂಚಿಸಿದ್ದಾರೆ. ಹಾಗೂ ಅಧಿಕಾರಿಗಳು ಪ್ರತಿ ಶುಕ್ರವಾರ ಫೀಲ್ಡ್ನಲ್ಲಿ ಕೆಲಸ ಮಾಡಬೇಕು, ಫಾಗಿಂಗ್ ಹಾಗೂ ಕೆಮಿಕಲ್ ಸಿಂಪಡಣೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಡೆಂಗಿ ಪ್ರಕರಣಗಳು ತಮಗೆ ಗೊತ್ತಿದೆ, ಅಥವಾ ಒಂದು ವರ್ಷ ಬಿಟ್ಟು ಒಂದು ವರ್ಷ ಬರುವಂತ ರೋಗ, ಕಾಯಿಲೆ, ಸೊಳ್ಳೆಯಿಂದ ಹರಡುವಂಥದ್ದು. ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಕ್ಕಂಥದಕ್ಕೆ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅಗತ್ಯ ಇರುವಂಥ ಏನು ಅದಕ್ಕೆ ಟೆಸ್ಟಿಂಗ್ ಕಿಟ್ಸ್ ಅಂತ ಬರ್ತದೆ, NS1 ಕಿಟ್ಸ್. ಆ NS1 ಕಿಟ್ಸನ್ನು ಎಲ್ಲ ರೀತಿಯ ಸರಬರಾಜು ಮಾಡೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಈ ವರ್ಷ 1ನೇ ತಾರೀಕು ಜನವರಿಯಿಂದ 1ನೇ ತಾರೀಕು ಜುಲೈವರೆಗೂ 6187 ಕೇಸ್ಗಳು ಇವತ್ತು ಪಾಸಿಟಿವ್ ಆಗಿ ಬಂದಿದೆ. ಡೆತ್ ಇಲ್ಲಿ ತನಕ 6 ಆಗಿದೆ. 3 ಕೋಮಾರ್ಬಿಡಿಟೀಸ್ ಇದೆ ಅವರಿಗೆ ಬೇರೆ ಬೇರೆ. ಬಟ್ ದಟ್ ಇಸ್ ನಾಟ್, ವಿ ಆರ್ ನಾಟ್ ಸೇಯಿಂಗ್ ಅದರಿಂದ 6 ಡೆಂಗಿ ಅಂತಲೇ ಹೇಳ್ತಾ ಇದ್ದೀವಿ. ಅವರಿಗೆ ಬೇರೆ ಕಾಯಿಲೆಗಳು ಕೂಡ ಇತ್ತು. 6 ತಿಂಗಳಿನಲ್ಲಿ 59% ಡೆಂಗಿ ಕೇಸ್ ಹೆಚ್ಚಳ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಹೆಚ್ಚು ಡೆಂಗಿ ಕೇಸ್ಗಳು ದಾಖಲಾಗ್ತಾ ಇದೆ. ಈ ಜನವರಿಯಿಂದ ಜೂನ್ವರೆಗೂ ಒಂದಲ್ಲ ಎರಡಲ್ಲ 59%ನಷ್ಟು ಡೆಂಗ್ಯೂ ಕೇಸ್ಗಳು ಹೆಚ್ಚಳ ಆಗಿದೆ. ಈ ಹಿನ್ನೆಲೆಯಲ್ಲಿ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಚಿಕಿತ್ಸೆ ಕೊಡುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು, ಫ್ಲೂಯಿಡ್ಸ್, ಹೆಚ್ಚುವರಿ ಟೆಸ್ಟಿಂಗ್ ಕಿಟ್ ಖರೀದಿ ಮಾಡಲಾಗಿದೆ. ಯಾವುದೇ ಸಮಸ್ಯೆ ಬಾರದಂತೆ ಸೂಚನೆ ಕೊಡಲಾಗಿದೆ. ಡೆಂಗ್ಯೂವಿನ ಪ್ರಮಾಣ ಏರಿಕೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದ ಆರೋಗ್ಯ ಇಲಾಖೆ ಇದೀಗ ಎಚ್ಚೆತ್ತುಕೊಂಡಿದ್ದು, ಡೆಂಗ್ಯೂವಿನ ಪ್ರಕರಣ ಇಳಿಕೆಗೆ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.